ಕೆಡುಕನ್ನು ಒಳ್ಳೆಯವರೊಂದಿಗೆ ದ್ವಂದ್ವಗೊಳಿಸುವುದು. ಬಿಲಿಗ್ರಾಮ್ ಪಂಡಿತರು. ಅಧ್ಯಾಯ 4. ಕೆಲವು ಸುದ್ದಿ ಸಮಾಚಾರಗಳನ್ನು ತಿಳಿಸುವ ಪತ್ರಿಕೆಗಳು ಕೆಟ್ಟ ನಡತೆ, ದುರ್ನಡತೆಯನ್ನು ಕುರಿತಾದ ಕಥೆಗಳನ್ನು ಪ್ರಕಟಿಸುವವು. ಅಂಥ ಕಥೆಗಳಲ್ಲಿ ಲೈಂಗಿಕ ಸಂಬಂಧವಾದ ದುರ್ನಡತೆಗಳನ್ನು ಮಾನವರು ಶ್ರಮಿಸುವುದರೊಂದಿಗೆ ಸ್ವಾಭಾವಿಕವಾಗಿ ಏನೂ ನಡೆದಿಲ್ಲವೆಂಬಂತೆ ತೆಗೆದುಕೊಳ್ಳುವರು. ಸತ್ಯವೇದವು ಪ್ರವಾದಿಯಾದ ಯೆಶಾಯನ ಮೂಲಕ ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಯೆಶಾಯ 5:20 ಎಂದು ಹೇಳಿದ್ದಾನೆ. ಮಾನವ ಕುಲವು ಯಾವಾಗಲೂ ಕೆಡುಕನೊಂದಿಗೆ ಒಳ್ಳೆಯದನ್ನು ದ್ವಂದ್ವಗೊಳಿಸುವುದರಲ್ಲಿ ತಿಳುವಳಿಕೆಯುಳ್ಳದಾಗಿಯೇ ವರ್ತಿಸುತ್ತದೆ. ಆದಾಮ ಅವ್ವಳ ಸಮಸ್ಯೆ ಅಂದು ಏನಾಗಿತ್ತೋ ಇಂದು ನಮ್ಮ ಸಮಸ್ಯೆಯು ಅದೇ ಆಗಿದೆ. ಕೇಡಾದದ್ದು ಅಥವಾ ಕೆಡುಕು ಒಳ್ಳೆಯದೆಂಬಂತೆ ತೋರ್ಪಡಿಸಿ ಕೊಳ್ಳದಿದ್ದಲ್ಲಿ ಶೋಧನೆ ಎಂಬುದೇ ಇರುತ್ತಿರಲಿಲ್ಲ. ಅದರ ನಿಕಟವಾದ ಹೊಂದಾಣಿಕೆಯಲ್ಲಿಯೇ ಆಪತ್ತು ಎಂಬುದು ಅಡಗಿಕೊಂಡಿದೆ. ಅತಿ ನವೀನವಾದ ನಾಗರಿಕ ಸಮುದಾಯವನ್ನು ಹಿಡಿದುಕೊಂಡಿರುವ ಸ್ತ್ರೀಲವನ್ನು ಕುರಿತ ನೀತಿ ನಿಯಮಗಳು ಸತ್ಯವೇದದ ನೀತಿ ನಿಯಮಗಳಿಗೆ ವ್ಯತಿರಿಕ್ತವಾದದ್ದಾಗಿದೆ. ತಪ್ಪಾದ ಒಂದು ವಿಷಯ ಅಥವಾ ಒಂದು ಕೃತ್ಯವನ್ನು ಅನೇಕ ಜನರು ಅದು ತಪ್ಪಲ್ಲವೆಂದು ದೃಢಪಡಿಸುವುದಾದರೆ ಅದು ಒಳ್ಳೆಯದೆಂದು ತೀರ್ಮಾನಿಸಲ್ಪಡುತ್ತದೆ ಎಂದು ಒಬ್ಬರು ಹೇಳಿದರು. ಮನ್ನಣೆ ಪಡೆದ ಮತಗಳಿಂದ ಓಟು ವರ್ಷ ನಮ್ಮ ಯೋಗ್ಯತೆಗಳು ಬದಲಾವಣೆಯಾಗುವುದನ್ನು, ಅಂದರೆ ಕೆಳಮಟ್ಟಕ್ಕೆ ಇಳಿಯುತ್ತಿದೆ ಎಂಬುದನ್ನು ಮೇಲೆ ಹೇಳಿದಂಥ ಅಭಿಪ್ರಾಯದ ಮೂಲಕ ತಿಳಿಯಬಹುದಾಗಿದೆ. ಒಂದು ಕಾಲದಲ್ಲಿ ವಿವಾಹ ವಿಚ್ಛೇದನೆ ಎಂಬ ಮಾತು ಕೇಳುವಾಗಲೇ ಹುಬ್ಬು ಗಂಟಾಗುತ್ತಿತ್ತು. ಅಕ್ರಮ ಸಂಬಂಧವನ್ನು ತಡೆ ಮಾಡುವಂಥ ಕಾನೂನುಗಳು ಇವೆ. ಆದರೆ ಇಂದು ವಿವಾಹ ವಿಚ್ಛೇದನೆ ಎಂಬುದು ಅಂಗೀಕರಿಸಲ್ಪಟ್ಟಿದೆ. ಅಕ್ರಮ ಸಂಬಂಧಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದಲ್ಲೂ ಚಲನಚಿತ್ರಗಳಲ್ಲೂ ಜನರ ಮೆಚ್ಚಿನ ಸೀರಿಯಲ್ಗಳ ಮೂಲಕವೂ ತನ್ನ ಪ್ರಭಾವವನ್ನು ಬೀರಿದೆ. ಅಕ್ರಮ ಸಂಬಂಧಗಳು ಪಾಪ ಎಂಬುದಕ್ಕೆ ಪ್ರತಿಯಾಗಿ ದೈಹಿಕ ಬಲಹೀನತೆ, ಕೊರತೆ ಎಂಬ ದೃಷ್ಟಿಯಿಂದ ನೋಡಲಾಗುತ್ತದೆ. ಕೆಟ್ಟದನ್ನು ಒಳ್ಳೆಯದೆಂದು ಬೋಧಿಸುವವರಿಗೆ ಅಯ್ಯೋ ಎಂದು ಸತ್ಯವೇದವು ಹೇಳುತ್ತದೆ. ಕರ್ತನು ಮಾರ್ಪಾಡಾದಾತನು. ಕರ್ತನ ಆಜ್ಞೆಯಂತೆ ಅಕ್ರಮ ಸಂಬಂಧಗಳು ಪಾಪವೇ. ಪಾಪ ಎಂಬುದು ಕರ್ತನ ನ್ಯಾಯತೀರ್ಪಿಗೆ ಗುರಿಯಾಗುವುದು ಎಂಬುದು ಸತ್ಯ. ಜೀವಿತದಲ್ಲಿ ಜಯವನ್ನೇ ಬಯಸುತ್ತೇವೆ. ನಾವು ನಮ್ಮ ಜೀವಿತದ ಸುಖ ಅನುಭವಕ್ಕಾಗಿ ಅಡ್ಡದಾರಿಯನ್ನು ಹುಡುಕುವುದರಿಂದ ಆ ಸುಖಕ್ಕಾಗಿ ಇಚ್ಛೆಯಿಂದ ಕೂಡಿದ ಹುಡುಕಾಟವು ಕೆಟ್ಟದನ್ನು ಒಳ್ಳೆಯದೆಂದು ನೆನೆಸುವಂತೆ ಮಾಡುತ್ತದೆ. ಜಾನ್ ಸ್ಟೈನ್ಬೆಕ್ ಎಂಬುವರು ಬರೆದಿರುವ ಪುಸ್ತಕದಲ್ಲಿ ಅವು ಗೆಲುವನ್ನು ಸಾಧಿಸುವುದರಿಂದ ಕೆಡುಕುಗಳು ಅಕ್ರಮವಾದವುಗಳೆಂದು ಎಣಿಸಲ್ಪಡದೆ ಜಾಣತನವಾದವುಗಳೆಂದು ಎಣಿಸಲ್ಪಡುತ್ತವೆ ಎಂದು ಒಂದು ಕಥಾಪಾತ್ರವು ಹೇಳುತ್ತದೆ ಎಂದು ಬರೆದಿದ್ದಾರೆ. ನಮ್ಮ ಗೆಲುವನ್ನು ಶೀಘ್ರವೇ ಸಾಧಿಸಬೇಕೆಂದು ಬಯಸಿರುವುದರಿಂದಲೇ ನಮ್ಮ ಗೌರವವನ್ನು ಬಿಟ್ಟುಕೊಟ್ಟು ಕೆಡುಕನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಹೇಳುವುದು ಸರಾಗವಾಗುವುದು. ಕೆಟ್ಟದನ್ನು ಒಳ್ಳೆಯದೆಂದು ಹೇಳುವಂಥ ಮತ್ತೊಂದು ವಿಷಯವೆಂದರೆ ನಮ್ಮ ಗುಣನಡತೆಗಳನ್ನು ನೇಮಿತವಾಗಿರುವ ನೀತಿ ನಿಯಮಗಳಿಗೆ ಒಳಪಡಿಸಿಕೊಳ್ಳುವ ಬದಲಿಗೆ ನಮ್ಮ ನಡತೆಗೆ ತಕ್ಕ ಹಾಗೆ ನೀತಿ ನಿಯಮಗಳನ್ನು ಬದಲಾಯಿಸಿಕೊಂಡಿದ್ದೇವೆ. ನಮ್ಮ ಶೀಲ ಸ್ವಭಾವಗಳು ಬಂಡೆ ಮೇಲೆ ಕಟ್ಟಲ್ಪಡಲಿಲ್ಲ. ಯುವ ಪೀಳಿಗೆಯು ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಬದಲಾಗುತ್ತಿದೆ. ಶೀಲ ಸ್ವಭಾವಗಳಲ್ಲಿ ಗೊತ್ತುಗುರಿ, ನೀತಿ ನಿಯಮಗಳಿಲ್ಲದ ದಿಕ್ಕಿನಡೆಗೆ ಯೌವನಸ್ಥರು ಸಾಗುತ್ತಿದ್ದಾರೆ. ಕೆಟ್ಟ ನಡತೆಗಳಲ್ಲಿ ತೊಡಗಿಸಿಕೊಂಡಿರುವವರು ಸಮಾಜದಲ್ಲಿ ಅಲಕ್ಷ್ಯವಾಗಿಣಿಸಲ್ಪಡದೆ ಮೆಚ್ಚುಗೆಗೂ ಪಾತ್ರರಾಗಿ ಬಿಡುತ್ತಾರೆ. ಇಂಥವರನ್ನು ಕುರಿತ ಕಾದಂಬರಿಗಳು,
ಚಲನಚಿತ್ರಗಳು, ಪ್ರಖ್ಯಾತಿ ಗಳಿಸಿದಂಥ ಸುದ್ದಿಗಳನ್ನೊಳಗೊಂಡ ಪುಸ್ತಕಗಳೆಂದು ಶ್ಲಾಘಿಸಲ್ಪಟ್ಟು ಬೆಳ್ಳಿ ತೆರೆಯ ಮೇಲೂ ಸಹ ರಾರಾಜಿಸುತ್ತದೆ. ಇದು ಶ್ರೇಷ್ಠವಾದದೆಂದು ತೀರ್ಮಾನಿಸಲ್ಪಡುವುದು. ಜನಸಾಮಾನ್ಯರು ಇದು ಎಂಥ ಹಿಂಸೆಯಲ್ಲವೇ ಎಂದುಕೊಂಡು ನಿಟ್ಟುಸಿರು ಬಿಟ್ಟು ಪುನಃ ಅದಕ್ಕೆ ವಿವರಣೆ ಕಾಣಲೆಂದು ಪುಸ್ತಕ ಮಳಿಗೆಗೂ ತೆರೆಯ ಮೇಲೆ ಕಾಣಲೆಂದು ಓಡುವವರಲ್ಲ. ಕೆಟ್ಟದನ್ನು ಒಳ್ಳೆಯದೆಂದು ಬೋಧಿಸುವವರಿಗೆ ಅಯ್ಯೋ. ಮನಸಾಕ್ಷಿಯು ತಪ್ಪಾದ ಹಾದಿ ಹಿಡಿಯುವುದರಿಂದ ಕೆಟ್ಟದನ್ನು ಒಳ್ಳೆಯದೆಂದು ಹೇಳುವುದಕ್ಕೆ ಮತ್ತೊಂದು ಮಾರ್ಗವಾಗುತ್ತದೆ. ನಿಶ್ಚಯಕ್ಕೂ ನಮ್ಮ ಮನಸಾಕ್ಷಿಗಳು ತಿರುಗಿಸಲ್ಪಟ್ಟಿದೆ. ಆದರೆ ಒಂದನ್ನು ನಾವು ತಿಳಿಯಬೇಕಾಗಿದೆ. ಪ್ರಾಮಾಣಿಕವಾಗಿ ಯಾರು ನಡೆಯದಿದ್ದರೂ ಪ್ರಾಮಾಣಿಕತೆ ಎಂಬುದು ಪ್ರಾಮಾಣಿಕವಾಗಿಯೇ ಉಳಿದಿದೆ. ಒಬ್ಬೊಬ್ಬರು ತಪ್ಪಾದ ಮಾರ್ಗದಲ್ಲಿ ನಡೆದರೆ ಅದು ತಪ್ಪದಾದದೇ ಹೊರತು ಅದಕ್ಕೆ ಒಳ್ಳೆಯದರ ರೂಪವನ್ನು ಕೊಡಲು ಸಾಧ್ಯವೇ ಇಲ್ಲ. ಶೀಲಗೆಟ್ಟತವನ್ನು ಅನೀತಿಯನ್ನು ಕರ್ತನು ನಮ್ಮ ನಡೆತೆಗೆ ತಕ್ಕಂತೆ ಬದಲಾಯಿಸುವುದಿಲ್ಲ. ಗೌರವಾನ್ವಿತ ಒಬ್ಬ ನಾಯಕರು ಕೆಡುಕಿಗೆ ಕೊಟ್ಟಿರುವ ಮಾನ್ಯತೆಗಿಂತಲೂ ಆಘಾತಗೊಳಿಸುವ ವಿಷಯ ನಮ್ಮ ದಿನಗಳಲ್ಲಿ ಬೇರೊಂದು ಇಲ್ಲ ಎಂದಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಹುಸಿಯಾದ ವಾಗ್ದಾನಗಳು, ತಪ್ಪಾದ ವಿಷಯಗಳ ಪ್ರಚಾರಗಳು, ವಿದ್ಯಾಸಂಸ್ಥೆಗಳಲ್ಲಿ ನಡೆಯುವ ವಂಚನೆಗಳು, ಸಂಭಾಷಣೆಗಳಲ್ಲಿ ಔನಪಚಾರಿಕವಾದ ಹೊಗಳಿಕೆಗಳು ಮುಂತಾದ ಆಕ್ರಮವಾದವುಗಳನ್ನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಈ ದಿನಗಳಲ್ಲಿ ಒಪ್ಪಿಕೊಳ್ಳುತ್ತೇವೆ. ನಮ್ಮ ಸುತ್ತಮುತ್ತಲೂ ನೆಲೆಸಿರುವ ಅಕ್ರಮಗಳನ್ನು ಕುರಿತು ಇನ್ನು ಎಂದೆಂದೂ ನಾಚಿಕೆ ಒಳಗಾಗಲಿ ಆಘಾತಕ್ಕೆ ಒಳಗಾಗುವುದಾಗಲಿ ಅನಾವಶ್ಯಕವಾದದ್ದು. ಕೆಟ್ಟದನ್ನು ಒಳ್ಳೆಯದೆಂದು ಬೋಧಿಸುವವರಿಗೆ ಅಯ್ಯೋ, ಇದು ನನಗೆ ಒಳ್ಳೆಯದು. ಮನಸಾಕ್ಷಿಯನ್ನು ಕುರಿತು ನೋಡುವುದಾದರೆ ಈ ದಿನಗಳಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದೆಂದು ತಿಳಿಯಲು ಅಸಾಧ್ಯವಾದ ರೀತಿಯಲ್ಲಿ ಬಹಳ ವಂಚನೆಯುಳ್ಳದಾಗಿ ಬೆರೆತುಕೊಂಡಿದೆ. ಕೆಟ್ಟದನ್ನು ಒಳ್ಳೆಯದೆಂದು ಹೇಳುವಂತೆ ನಾವು ಹೊಂದಾಣಿಕೆ ಮಾಡಿಕೊಂಡಿರುವುದಕ್ಕೆ ಮತ್ತೊಂದು ಕಾರಣ ಸ್ವಾರ್ಥವೇ ಆಗಿದೆ. ಒಂದು ವಿಷಯ ಅಥವಾ ಒಂದು ವಸ್ತು ಅದು ಬಹಳ ತಪ್ಪು ಎಂದು ತಿಳಿದಿದ್ದರೂ ಅದು ನಮಗೆ ಸಂತೋಷವನ್ನಾಗಲಿ ಫಲವನ್ನಾಗಲಿ ಕೊಡುವುದಾದರೆ ಆ ತಪ್ಪನ್ನೇ ಒಳ್ಳೆಯದೆಂದು ಹೇಳಲು ಒಡಂಬಡುತ್ತೇವೆ. ಅದನ್ನೇ ನಾನು ಬಯಸಿದನು ಅಥವಾ ಅದು ತಪ್ಪಾದದು ಎಂದು ನನಗೆ ಗೊತ್ತಿದ್ದರೂ ನನಗೆ ಒಳ್ಳೆಯದೇ ಆಗುವುದು. ಹೀಗೆಂದುಕೊಂಡು ಕೆಡುಕನ್ನು ಒಳ್ಳೆಯದು ಎಂದು ಹೇಳಿಕೊಳ್ಳುವುದೇ ನಮ್ಮಲ್ಲಿ ಉಂಟಾಗುವ ವ್ಯರ್ಥವಾದ ಪದಗಳೇ ಆಗಿವೆ. ಥೋಮಸ್ ಕೆಂಪಿಸ್ ಅವರು ತನ್ನ ಕೃತಿಯಾದ ಕ್ರಿಸ್ತನನ್ನು ಅನುಸರಿಸಿ ಎಂಬ ಪುಸ್ತಕದಲ್ಲಿ ನೀವು ನಿಮ್ಮ ಇಷ್ಟದಂತೆ ಅಲ್ಲಿ ಇಲ್ಲಿ ಅಲೆದಾಡುವವರಾಗಿದ್ದರೆ ಸಂತೋಷವುಳ್ಳವರಾಗಿಯೂ ಚಿಂತೆ ಇಲ್ಲದವರಾಗಿಯೂ ಇರಲಾರಿರಿ ಎಂದು ಹೇಳುತ್ತಾರೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬ ಕರ್ತನ ವಾಕ್ಯದಂತೆ ನಡೆಯುವವರಾಗಬೇಕು. ಇತರೆ ವಿಷಯಗಳನ್ನು ಕುರಿತು ಪರಿಶೀಲಿಸುವ ಮನಸ್ಸಿನಂತೆ ಇದರಲ್ಲಿ ನನಗೇನು ದೊರೆಯುವುದು ಎಂಬ ಧೋರಣೆಯಲ್ಲಿ ಕ್ರೈಸ್ತ ಧರ್ಮವನ್ನು ಕುರಿತು ಕೇಳುವುದೇ ನಮ್ಮಲ್ಲಿನ ದೊಡ್ಡ ನ್ಯೂನತೆಯಾಗಿದೆ. ನಮ್ಮ ಸ್ವಾರ್ಥದಿಂದ ನಾವು ಎಲ್ಲವನ್ನು ಒಂದೇ ರೀತಿಯಾಗಿ ಭಾವಿಸುವಂತೆ ಕರ್ತನ ವಿಷಯವಾಗಿಯೂ ಭಾವಿಸುತ್ತೇವೆ. ಆತನು ನಮಗೋಸ್ಕರ ವೈಯಕ್ತಿಕವಾಗಿ ಏನನ್ನು ಅನುಗ್ರಹಿಸಬಲ್ಲನು ಎಂದು ಯೋಚನೆ ಮಾಡುವುದಾದರೆ, ಅಂದರೆ ನೇರವಾಗಿ ಹೇಳುವುದಾದರೆ ದೇವರನ್ನು ನಮ್ಮ ಕೆಲಸದವನನ್ನಾಗಿ ಮಾಡಲು ಬಯಸುತ್ತೇವೆ ಎಂದು ವಿವರ. ಕೆಟ್ಟದನ್ನು ಒಳ್ಳೆಯದೆಂದು ಬೋಧಿಸುವವರಿಗೆ ಅಯ್ಯೋ, ಅನೇಕರು ಮಾಡುತ್ತಾರಲ್ಲ. ಹೆಸರುವಾಸಿಯಾದ ಪ್ರತಿಭಾವಂತರಿಗೆ ತಮ್ಮ ಲೌಕಿಕ ಜ್ಞಾನದ ಮೂಲಕ ಕೆಡುಕನ್ನು ಒಳ್ಳೆಯದೆಂದು ಹೇಳುವುದು ಲಘುವಾದ ಸಂಗತಿಯಾಗಿದೆ. ಇತರರ ಮೇಲಾಗಲಿ ಇತರೆ ಪರಿಸ್ಥಿತಿಯನ್ನಾಗಲಿ
ವಿಧಿ ಅಥವಾ ಹಣೆಬರ ಎಂಬುದರ ಮೇಲಾಗಲಿ ದೂರು ಹೊರಿಸುವುದು ಬಹು ಸುಲಭ, ಹೇಗೆನ್ನುವಿರಾ? ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದ ಆದಾಮನಿಂದ ಪ್ರಾರಂಭವಾದದನಿಂದ ಯಾರೂ ಮಾಡದನ್ನು ನಾನೇನು ಮಾಡಲಿಲ್ಲ ಎಂದು ಹೇಳಿ ನುಣುಚಿಕೊಳ್ಳುವ ವಿಶ್ವವಿದ್ಯಾನಿಲಯದ ಆಡಳಿತ ಮೇಲ್ವಿಚಾರಕರವರೆಗೂ ನಾವು ಮಾಡಿದ ತಪ್ಪು ದೋಷಗಳಿಂದ ಹೊರಬಂದು ಬಿಡುತ್ತೇವೆ. ಕೇಡನ್ನು ಒಳ್ಳೆಯದೆಂದು ತೀರ್ಮಾನಿಸಿ ವಾದಿಸುವ ಸ್ವಭಾವವನ್ನು ನಮ್ಮ ದೇವರಾದ ಕರ್ತನು ಸಹ ಸಹಿಸಲಾರನು. ಲೂಕ 18ರಲ್ಲಿ ಸ್ವನೀತಿಯುಳ್ಳ ಫರಿಸಾಯನು, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಎಂದನು. ತಾನು ಅಂಥವನೇ ಆಗಿದ್ದರೂ ತನ್ನನ್ನು ಸನ್ಮಾರ್ಗನೆಂದು ತೋರಿಸಿಕೊಳ್ಳಲು ನಾನಂಥವನಲ್ಲ ಎಂದು ಹೇಳಿ ತನ್ನನ್ನು ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ಹಳೆಯ ಪಾರಂಪರ್ಯವನ್ನು ಈ ದಿನಗಳ ಆಧುನಿಕತೆಯೊಂದಿಗೆ ಜೋಡಿಸುವ ಕಲೆಯನ್ನು ಇವನು ಚೆನ್ನಾಗಿ ಅರಿತವನಾಗಿದ್ದನು ಎಂಬುದನ್ನು ಇಲ್ಲಿ ಕಾಣಬಹುದು. ಆದರೆ ಫರಿಸಾಯರನ ದೃಷ್ಟಿಯಲ್ಲಿ ಪಾಪಿಯಾದ ಸುಂಕದವನು ತನ್ನನ್ನು ತಾನಿದ್ದ ಸ್ಥಿತಿಯನ್ನೇ ಮುಂದಿಟ್ಟು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸಿದ ಇವನು ನೀತಿವಂತನಾಗಿ ಮನೆಗೆ ಹೋದನು ಎಂದು ನಾನು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸುವವನು ಹೆಚ್ಚಿಸಲ್ಪಡುವನು ಎಂದು ಯೇಸು ಸ್ವಾಮಿ ಹೇಳಿದ್ದಾನೆ. ಲೂಕ 18:14. ಈ ಕಾಲದ ದಾಟಿಯಲ್ಲಿ ಅದು ಹೀಗಿದೆ. ತನ್ನ ಕ್ರಿಯೆಗಳು ಸರಿಯಾಗಿದ್ದರೂ ತಾನು ಇರುವ ಸ್ಥಿತಿಯಲ್ಲಿಯೇ ತನ್ನನ್ನು ಉತ್ತಮನೆಂದು ತಾನೇ ತೀರ್ಮಾನಿಸಿಕೊಳ್ಳುವನು ಎಂದು ನ್ಯಾಯಪಡಿಸಿ ವಾದಿಸುವವನು ಸತ್ಯವನ್ನು ಅರಿಯದವನಾಗಿದ್ದರೂ ತಾನು ಇರುವ ಸ್ಥಿತಿಯಲ್ಲಿಯೇ ತನ್ನನ್ನು ಉತ್ತಮನೆಂದು ತಾನೇ ತೀರ್ಮಾನಿಸಿಕೊಳ್ಳುವನು. ನಮ್ಮ ಅರ್ಹತೆಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು? ತೊಡಕುಗಳಿಂದ ಕೂಡಿ ತೊಡಕಾಗಿರುವ ಈ ಒಳ್ಳೆಯದು ಕೆಟ್ಟದು ಎಂಬ ದ್ವಂದ್ವತೆಗೆ ಪರಿಹಾರವೇನು? ಕೆಟ್ಟದನ್ನು ಒಳ್ಳೆಯದೆಂದು ಹೇಳುವುದನ್ನು ತಡೆಗಟ್ಟುವುದಾದರೂ ಹೇಗೆ? ಕೆಲವರು ಶಿಕ್ಷಣವೇ ಈ ಸಮಸ್ಯೆಗೆ ಉತ್ತರವೆನ್ನುವರು. ತಪ್ಪುಗಳಿಂದ ಫಲ ಸಿಕ್ಕದು. ಅಸಭ್ಯವಾದ ವ್ಯಭಿಚಾರವು ಮನೋಧರ್ಮಕ್ಕೆ ಕೇಡಾದದ್ದು. ಅಧಿಕವಾದ ಮದ್ಯ ಸೇವನೆ ಶರೀರಕ್ಕೂ ಮೆದುಳಿಗೂ ಕೇಡುವನ್ನುಂಟು ಮಾಡುವುದು ಎಂಬ ಸತ್ಯತೆಗಳೇ ಉತ್ತಮವಾದುದು ಎಂದು ಜನರಿಗೆ ನಿರೂಪಿಸಬೇಕು. ಅರಿವು ಅವರನ್ನು ಬಿಡಿಸಲಿ ಎಂಬುದೇ ಅವರ ಅಭಿಪ್ರಾಯ. ಚಾಣಾಕ್ಷತೆಯಿಂದ ಕೂಡಿದ ಕಪಟತನ. ಮತ್ತೆ ಕೆಲವರು ಇವೆಲ್ಲಕ್ಕೂ ವಿಜ್ಞಾನವೇ ಉತ್ತರವೆನ್ನುವರು. ಪೂರ್ಣವಾದ ಸಿಡಿಮದ್ದನ್ನು ವಿಜ್ಞಾನವು ಕಂಡುಹಿಡಿಯಬಹುದು. ಕೆಡುಕೆ ಇಲ್ಲದಂಥ ಧೂಮಪಾನವನ್ನು ಉಂಟು ಮಾಡಬಹುದು. ವಿಜ್ಞಾನದ ಮೂಲಕ ಮದ್ಯಪಾನದಿಂದ ಉಂಟಾಗುವ ಮತ್ತು ಅಮಲು ಮುಂತಾದ ಸಮಸ್ಯೆಗಳನ್ನು ತೀರಿಸಬಹುದು. ಮಾನವನ ಮೆದುಳನ್ನು ತಟ್ಟಿ ಎಬ್ಬಿಸಿ ಅವನ ಅಭಿಷ್ಟಗಳನ್ನು ಬದಲಾಯಿಸಿ ಅವನನ್ನು ನಾಗರಿಕನನ್ನಾಗಿ ಮಾಡಬಹುದು. ಆದ್ದರಿಂದ ಮಾನವನ ಸಮಸ್ಯೆಗಳಿಗೆ ವಿಜ್ಞಾನವೇ ಉತ್ತರವೆಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಆದರೆ ನಾಶನದ ಕಾಲವನ್ನು ಎದುರಿಸಿ ಹೋರಾಡುವಂಥ ಸತ್ಯವೇದವು ಇದಕ್ಕೆ ಬೇರೆ ರೀತಿಯಲ್ಲಿ ಒಂದು ವಿವರಣೆಯನ್ನು ನಮಗೆ ನೀಡುತ್ತದೆ. ನಮಗೆ ವಿರೋಧವಾಗಿ ಹೋರಾಡಿ ವಿನಾಶವನ್ನು ಉಂಟು ಮಾಡುವಂಥ ಗುಣಗಳಿಂದ ನಾವು ಆವರಿಸಲ್ಪಟ್ಟಿದ್ದೇವೆ ಎಂದು ಸತ್ಯವೇದವು ಹೇಳುತ್ತದೆ. ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ರೋಮಾಪುರ 7:21 ಎಂದು ಅಪೊಸ್ತಲನ ಪೌಲನು ಹೇಳುತ್ತಾನೆ. ಕೆಟ್ಟದು ಒಳ್ಳೆದೆಂಬ ಮಾರುವೇಷ ಹಾಕಿಕೊಂಡು ನಮ್ಮಲ್ಲಿ ವಾಸವಾಗಿದೆ, ನಮ್ಮನ್ನು ಕೆಡುಕು ಹತೋಟಿಯಲ್ಲಿಟ್ಟು ಕೊಂಡಿದೆ
ನಮ್ಮಲ್ಲಿ ಕಪಟವೆಂಬ ಕೆಡುಕು ಕೂಡಿಕೊಂಡಿದೆ. ಆದ್ದರಿಂದ ಇವೆಲ್ಲವುಗಳ ಮುಂಭಾಗದಲ್ಲಿ ಕ್ರಿಸ್ತನ ಶಿಲುಬೆಯಿದೆ. ನಮ್ಮನ್ನು ಆತನೊಂದಿಗೆ ಒಳಪಡಿಸುವುದೇ ಪ್ರಾಯಶ್ಚಿತ್ತವಾಗಿದೆ. ಪಾಪಕ್ಕೆ ಸತ್ತು ನೀತಿಗೆ ಬದುಕಬೇಕು. ದೇವರನ್ನರಿಯದ ಒಬ್ಬ ಮನುಷ್ಯನು, ಅವನು ವಿರೋಧಿ, ಮೃಗೀಯ ಸ್ವಭಾವವುಳ್ಳವನು, ಅಂಥವನು ಕೆಟ್ಟದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ನೋಡುವವನಾಗಿರುತ್ತಾನೆ. ಆದ್ದರಿಂದಲೇ ಅನೇಕರು ಕೆಡುಕನ್ನೇ ಬಯಸುತ್ತಾರೆ, ಒಳ್ಳೆಯದನ್ನು ಸಹಿಸುವುದಿಲ್ಲ. ಯಾಕೆಂದರೆ ಅವರು ಇನ್ನೂ ಸಹ ಅವರ ಪಾಪದಲ್ಲೇ ಇರುವವರಾಗಿದ್ದಾರೆ. ಅವರ ಜೀವಿತವು ಕಳವಳದಿಂದ ಕೂಡಿದ್ದಾಗಿರುವುದು. ಪೌಲನು ತನ್ನ ವಿರೋಧತ್ವವನ್ನು, ಅಳಿವಿನ ಮಾರ್ಗವನ್ನು ಮಾರ್ಪಡಿಸುವಂಥ ಶಕ್ತಿಯನ್ನು ಗಮಾಲಿಯನ ಪಾದ ಸನ್ನಿಧಿಯಲ್ಲಾಗಲಿ ಗ್ರೀಸ್ ದೇಶದವರ ಪಾರಂಪರ್ಯದ ಮೂಲಕವಾಗಲಿ ಕಂಡುಕೊಳ್ಳಲಿಲ್ಲ. ದಮಸ್ಕಕ್ಕೆ ಹೋಗುವ ಮಾರ್ಗದಲ್ಲಿ ಯೇಸುಕ್ರಿಸ್ತನನ್ನು ಸಂಧಿಸುವಾಗ ಮಾತ್ರವೇ ಕಂಡುಕೊಂಡನು. ಅನಂತರ ಅಪೊಸ್ತಲನಾದ ಪೌಲನು ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂದು ಸಾರಿದನು. ರೋಮಾಪುರ 8:2. ಅಪೊಸ್ತಲನಾದ ಪೌಲನು ಮಾರ್ಪಡುವ ಮೊದಲು ಕ್ರೈಸ್ತತ್ವವನ್ನು ದೊಡ್ಡ ಕೆಡುಕನ್ನಾಗಿಯೇ ಕಂಡನು. ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರವನ್ನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಇದ್ದನು. ಅಪೊಸ್ತಲರ ಕೃತ್ಯ 9:1. ದಮಸ್ಕದ ಆದಿಯಲ್ಲಿ ಕ್ರಿಸ್ತ ಯೇಸುವನ್ನು ಸಂಧಿಸಿದ ನಂತರ ಉಗ್ರತೆಯಿಂದ ತಾನು ಹೇಗೆ ಮಾಡಿದ್ದಾನೆ ಅಪಾರವಾಗಿ ಪ್ರೀತಿಸಲಾರಂಭಿಸಿದನು. ಆ ಸಮಯದಲ್ಲಿ ಒಳ್ಳೆಯದನ್ನು ಒಳ್ಳೆಯದೆಂದು, ಕೆಟ್ಟದ್ದನ್ನು ಕೇಡು ಎಂದು ಕಂಡುಕೊಂಡನು. ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು ಎಂದು ಅಪೊಸ್ತಲ ಕೃತ್ಯ 9:18 ನಾವು ನೋಡುತ್ತೇವೆ. ವಿಮೋಚಿಸುವ ಕರ್ತನ ಅನುಗ್ರಹದಿಂದ ಅವನ ಸ್ವಭಾವವು ಬದಲಾವಣೆಯಾಗಿ ಜೀವಿತವು ನೀಟಾದ ಮಾರ್ಗವನ್ನು ಹಿಡಿಯಿತು. ಕ್ರಿಸ್ತೇಸುವು ನಿಮಗೂ ಅದೇ ರೀತಿ ಮಾಡಲು ಶಕ್ತನಾಗಿರುವನು. ಕರ್ತನ ಶಬ್ದವನ್ನು ಪೌಲನು ಕೇಳಿದಾಗ, ನೀನು ಹಿಂಸೆಪಡಿಸುವ ಯೇಸುವೆ, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಕರ್ತನು ಹೇಳಿದನಲ್ಲವೇ? ಆದ್ದರಿಂದ ನೀನು ಮಾಡಬೇಕಾದದ್ದು ಕೆಟ್ಟದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಹೇಳುವಂಥ ಮಾಯೆಯಾದದನ್ನು, ವಂಚನೆಗೊಳಪಡಿಸುವ ಪ್ರಪಂಚವನ್ನು ತೊರೆದು ಹೊರಗೆ ಬರುವಂತೆ ಕ್ರಿಸ್ತ ಯೇಸುವು ನಿನ್ನನ್ನು ಕರೆಯುತ್ತಿರುವನು. ಆದ್ದರಿಂದ ನಿನ್ನ ಕಣ್ಣುಗಳಿಂದ ಪರೆಗಳು ಬಿದ್ದು ಹೋಗುವಾಗ ಕರ್ತನೇ ದೇವರೆಂದು ಅರಿಕೆ ಮಾಡಬೇಕು. ದಮಸ್ಕದ ಆದಿಯಲ್ಲಿನ ಅದೇ ಅನುಭವ ನಿನಗೂ ಆಗಬೇಕಾಗಿದೆ. ಯೇಸು ಕ್ರಿಸ್ತನೊಂದಿಗೆ ಅತ್ಯಂತ ನಿಕಟವಾದ ಸಂಧಿಸುವಿಕೆ ನಿನಗೆ ಬೇಕಾಗಿದೆ. ಮಹೋನ್ನತವಾದ ಉಜ್ಜೀವನ ಕೂಟಗಳಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು ಕ್ರಿಸ್ತನಲ್ಲಿ ಬರುತ್ತಾರೆ. ಯೇಸು ಕ್ರಿಸ್ತನಲ್ಲಿ ನೂತನ ಜೀವಿತವನ್ನು ಕಾಣುವರು. ಅದು ನಿಮಗೂ ಸಂಭವಿಸಬೇಕಾಗಿದೆ. ನೀವು ಎಲ್ಲಿದ್ದರೂ ಕ್ರಿಸ್ತನಲ್ಲಿ ಹೌದು ಎಂದು ಹೇಳಬಲ್ಲಿರಿ. ಅದೇ ನಿಮ್ಮದಾದ ದಮಸ್ಕದ ಅನುಭವ. ಜೀವಿತದ ಮಾರ್ಗಗಳು ರೂಪಿಸಲ್ಪಡುವುದು ನೀವು ಒಳ್ಳೆಯದನ್ನು ಒಳ್ಳೆಯದೆಂದು, ಕೆಟ್ಟದನ್ನು ಕೆಟ್ಟದು ಎಂದು ಅರಿತುಕೊಳ್ಳುವಾಗ ಆಗುವು. ನಿಮ್ಮ ಜೀವಿತದಲ್ಲಿ ಹೊಸ ಅನುಭವವನ್ನು, ಹೊಸ ಬಲವನ್ನು ಹೊಂದಬಹುದು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.